ಇರೋದು ಒಂದೇ ಲೈಫ್, ನಿನಗೆ ಇಷ್ಟ ಬಂದಂಗ್ ಬದುಕು. ಇನ್ನ ನಾಯಿಗಳಂತೀಯಾ, ಅವುಗಳಿಗೆ ಅಭ್ಯಾಸನೇ ಬೊಗಳೋದು. ಉದ್ರಿ ಮೋಟಿವೇಶನ್ ಅಂಟಿ ರೀಲ್ಸ್ ಮಾಡ್ಕೊಂಡು ಹೆಂಗೋ ಸಿಕ್ಬಕ್ಕಿದ್ ಹೇಳ್ಕೊಂಡು ಜೀವನ ಸಾಗಿಸ್ತಿದ್ಯಾ, ಸಾಕ್ಸು. ಅದು ಬಿಟ್ಟು ನಮ್ ಕಮ್ಯುನಿಟಿ ಬಗ್ಗೆ ಯಾಕೆ ಮಾತಾಡ್ತೀಯಾ? ಒಂದಿನ ನಮ್ ರಿಲೇಷನ್ ಎಲ್ಲಾರು ಸೇರಿ ನಿಮ್ ಮನೆ ಹತ್ರ ಬಂದು ರಾಬಿಸ್ ಬರೋ ಮಟ್ಟ ಕಡಿತೀವಿ ನೋಡು. ನಿನ್ ಪ್ರಕಾರ ನಾವು ಇವತ್ತಿಂದ ಬೊಗಳೋದ್ ಬಿಟ್ಟು ಕೂಕು ಅಂತ ಕೂಗ್ಬೇಕಾ? ಹೆಂಗೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನೀನ್ ಯಾರಿಗೋಸ್ಕರನೂ ಅಳ್ಬೇಡ. ನೀನ್ ಹತ್ತಿದ ಮಾತ್ರಕ್ಕೆ ಅವ್ರು ನಿನ್ನವ್ರಾಗಲ್ಲ. ನಿನ್ನವ್ರೇ ಆಗಿದ್ರೆ ನೀನ್ ಯಾವತ್ತೂ ಅಳಿಸ್ತಾ ಇದ್ದಿಲ್ಲ. ಗೊತ್ತಾಯ್ತಾ ಫ್ರೆಂಡ್ಸ್? ಅಪ್ಪಿ ತಪ್ಪಿ ನೀವೇನಾದ್ರೂ ತಪ್ಪು ಮಾಡಿದಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಅಳಿಸಿದ್ರೆ ಒಂದ್ ಫಿಕ್ಸ್ ಆಗ್ಬಿಡ್ರಿ, ಅವ್ರು ನಿಮ್ಮ ಅಪ್ಪ ಅಮ್ಮ ಅಲ್ಲ. ಯಾಕಂದ್ರೆ ನಿನ್ನವ್ರು ಯಾವತ್ತೂ ನಿನ್ನ ಅಳಿಸಲ್ಲ. ನನ್ ಮೇಲೆ ಆಣೆ ಇಟ್ಟು. ಎಷ್ಟೋ ಜನ ಪ್ರೀತಿಗೆ ಕಣ್ಣಿಲ್ಲ ಅಂತ ಸ್ಟೇಟಸ್ ಹಾಕೊಳ್ತಾರೆ. ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸ್ತು ಅಂತಂದ್ರೆ, ಪ್ರೀತಿ ಬರೀ ಕಣ್ಣಷ್ಟೇ ಅಲ್ಲ, ತಿಕ್ಕ ಮಕನೂ ಇಲ್ಲ ಅಂತ ಗೊತ್ತಾಯ್ತು ಫ್ರೆಂಡ್ಸ್. ಅದ್ರ ಜೊತೆಗೆ ಇನ್ನೊಂದ್ ಲೈನ್ ಕೂಡ ನೆನಪಾಯ್ತು ನಂಗೆ, ದುಡ್ಡು ಮಾಡೋ ಮೂದೇವಿ ನಿಂಗೂ ಸಿಗ್ತಾಳೆ ಶ್ರೀದೇವಿ ಅಂತ. ಅಷ್ಟೇ ಜೀವನ. ಪ್ರೇಮ ಕುರುಡು. ಮೋಸಕ್ಕೂ ನಂಬಿಕೆ ಅದ್ರ ಹಕ್ಕು ತುಂಬಾ ವ್ಯತ್ಯಾಸ ಇದೆ. ನೀವೀಗ ಕೇಳ್ಬೋದು ಎಷ್ಟು ವ್ಯತ್ಯಾಸ ಇದೆ ಅಂತ. ಇಷ್ಟು ಮೋಸ ಎಲ್ರು ಮಾಡ್ತಾರೆ, ಆದ್ರೆ ನಂಬಿಕೆ ದ್ರೋಹ ಈ ವಾಂಟಿ ಮಾಡ್ತಾರೆ. ನಗದ್ರೂ ಕಣ್ಣೀರೇ ಬರುತ್ತೆ, ಅತ್ರೂ ಕಣ್ಣೀರೇ ಬರುತ್ತೆ. ವಿಚಿತ್ರ ಏನಪ್ಪಾ ಅಂದ್ರೆ, ನಗೋದು ಅಳೋದು ಎರಡು ಒಟ್ಟಿಗೆ ಮಾಡ್ಬಿಟ್ರೆ ನಮಗ್ ಗೊತ್ತಾಗ್ದಂಗೆ ಮೂಗ್ನಾಗಿಂದ ಸಿಂಹಳವರೆಗೆ ಬಂದ್ಬಿಡುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ನಮ್ಮನ್ ಬೇಡ ಅಂತ ಬಿಟ್ಟೋರ್ ಬಗ್ಗೆ ಯೋಚನೆ ಮಾಡೋದು ಕತ್ಲೆಯಲ್ಲಿ ಬೆಳಕು ಕುಡ್ದಂಗೆ. ನಾವ್ ಬಾಯಿ ತೆಗೆದು ಹೋಗಲೇ ನಿಮ್ಮ ಅಂದ್ರು ನಮ್ ಜೊತೆಗೆ ಇರ್ತಾರಲ್ಲ ಅಂತವ್ರ ಬಗ್ಗೆ ಯೋಚನೆ ಮಾಡೋದು ಬೆಳ್ಕಲ್ಲಿ ಕತ್ಲು ಹುಡುಕ್ದಂಗೆ. ಈ ಕಾಲದಲ್ಲಿ ಒಳ್ಳೆಯವ್ರ ಯಾರು ನಂಬ್ತಾರೆ? ಯಾರು ನಂಬಲ್ಲ. ಮೋಸ ಮಾಡುವವ್ರನ್ನೇ ನಂಬೋದು. ನಂಬಲಿಲ್ಲ ಅಂದ್ರು ಸಗಣಿನ ಒಂದ್ಸರ್ತಿ ಆದ್ರೂ ತಿಂದಿರ್ತಾರೆ. ಇದೇ ಸತ್ಯ. ಹಲೋ ಗೈಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ ವರ್ಗು ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಕಮೆಂಟ್ ಲೈಕ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ಹಲೋ ಫ್ರೆಂಡ್ಸ್, ನಮಸ್ತೆ. ಇಲ್ಲ ಬಟ್ ಅವ್ರಿಗೆ ಮಿಸ್ ಮಾಡ್ಕೊಂತಿದೀನಿ. ನಾನು ಸಮಾಧಿಗೆ ಬಂದು ಪೂಜೆ ಮಾಡಿ ಅವ್ರಿಗೆ ಸಮಾಧಿ ಜೊತೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಿದ್ದೀನಿ. ಅಮ್ಮ ನಿನ್ನಿ ಜನಮ ನಮ್ಮ ಅಪ್ಪ ಅಮ್ಮ ಶಾಂತಿ ಸಿಗ್ಲಿ. ನೋಡಿ ಫ್ರೆಂಡ್ಸ್, ಗಿಡ ಮರ ಬೆಳೆದ್ಬಿಟ್ಟಿದೆ, ಬಟ್ ಕ್ಲೀನ್ ಮಾಡಿಸ್ಬೇಕು. ಯುಗಾದಿ ಹಬ್ಬಕ್ಕೆ ಶುಭಾಶಯ ಹೇಳಕ್ಕೆ ಪೂಜೆ ಮಾಡಕ್ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮಗೆ ಅಂತಾನೆ ಎಡೆ ಮಾಡ್ಕೊಂಡ್ ಬಂದಿದ್ದೀನಿ ಫ್ರೆಂಡ್ಸ್. ನಮ್ಮ ಅಪ್ಪ ಅಮ್ಮ ಸಮಾಧಿಯಿಂದ ಎದ್ದು ಬಂದ್ರೆ ಜನ್ಮ ಅಂತ ಇದ್ರೆ ನನ್ನ ತಂದೆ ತಾಯಿ ಮತ್ತೆ ಹುಟ್ಟು ಬರ್ಲಿ ಫ್ರೆಂಡ್ಸ್ ಅಂತ ಹೇಳ್ತಾ, ನಮ್ಮ ಅಪ್ಪನ ಅಡಿಕೆ ತೋಟದಲ್ಲಿ ಹಾಯಾಗಿ ಗಂಡ ಹೆಂಡತಿ ನೆರಳಾಗಿ ಕೊರೋನಾದಲ್ಲಿ ತೀರ್ಕೊಂಡ್ರಿ ಅಂತ ಮಗು ಇದೆ ಫ್ರೆಂಡ್ಸ್. ದಯಮಾಡಿ ಮುಂದಿನ ಜನ್ಮ ಅಂತಿದ್ರೆ ನನ್ನ ತಂದೆ ತಾಯಿ ಹುಟ್ಟು ಬರ್ಲಿ ಅಂತ ಕೇಳ್ತಿದ್ದೀನಿ ಫ್ರೆಂಡ್ಸ್. ಐ ಲವ್ ಯು ಅಪ್ಪ ಅಮ್ಮ, ಐ ಮಿಸ್ ಯು ಆಲ್. ಇದನ್ನ ವಿಡಿಯೋ ಮಾಡೋ ಅವಶ್ಯಕತೆ ಏನಿತ್ತಿಕ್ಕಿದ್? ಹೌದು, ಇದನ್ನ ನೋಡಿ ನಾವೇನ್ ಎಮೋಷನಲ್ ಆಗ್ಬೇಕಾ ಇಲ್ಲ ಕುಣಿದಾಡ್ಬೇಕಾ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇವತ್ತಿನ ದಿನಗಳಲ್ಲಿ ನೀವು ನೋಡೋದಾದ್ರೆ ಜನ ಸಿಂಪತಿಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾರ್ರಿ. ಫೀಲಿಂಗ್ಸ್ ಅನ್ನೋದು ಸತ್ತೋಗ್ಬಿಟ್ಟೈತೆ, ಅದಕ್ಕೆ ಬೆಲೆನೇ ಇಲ್ಲ ಇವತ್ತು. ನನಗೆ ರೋಸ್ ಕೊಡೋನು ಬೇಡ, ಚಾಕ್ಲೇಟ್ ಕೊಡೋನು ಬೇಡ. ಮತ್ ಯಾರ್ ಬೇಕಮ್ಮ ನಿಂಗೆ? ನಿಯತ್ತಾಗಿ ನನ್ ಜೊತೆ ಇದ್ರೆ ಸಾಕು, ನಾನೇ ಅವ್ನಿಗೆಲ್ಲ ಕೊಡಿಸ್ತೀನಿ. ಅಯ್ಯಪ್ಪ, ಹಂಗಂದ್ರೆ ಯೋಚನೆನೇ ಮಾಡ್ಬೇಡ. ನಿಯತ್ತಿಗೆ ಇನ್ನೊಂದ್ ಹೆಸರೇ ನಾನು. 5 ನಿಮಿಷ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲಿದೀಯ ನೀನು? ಕೆಲವೊಂದನ್ನ ದೂರದಿಂದಾನೇ ಇಷ್ಟಪಡ್ಬೇಕು. ಓ, ಇಂಡೈರೆಕ್ಟ್ ಆಗಿ ತಿಕ್ಕ ಮುಚ್ಕೊಂಡ್ ಎಲ್ಲಿದ್ಯಾ ಅಲ್ಲೇ ಇರು, ಬರಕ್ ಹೋಗ್ಬೇಡ ಅಂತ ಹೇಳ್ತಿದ್ಯಾ? ಆಯ್ತು ಬಿಡವ, ಯವ್ವ ಬರಲ್ಲ, ಆಯ್ತಾ? ಬಂದಾಗ ಹಾಯ್ ಅಂತೀಯ, ಹೋದಾಗ ಬಾಯ್ ಅಂತೀಯ. ಆದರೆ ಈ ಬಂದು ಹೋಗುವ ಮಧ್ಯದಲ್ಲಿ ನಿನ್ನ ಈ ಕಿತ್ತೋದ್ ಕಚಡ ಕ್ಯಾರೆಕ್ಟರ್ನ ಯಾಕೆ ತೋರಿಸ್ತೀಯ? ನೋಡ್ದಾಗೆಲ್ಲ ನಗ್ತಾ ಇರ್ತೀಯ. ನೋಡ್ದೇ ಇರುವಾಗ ದೇವ್ರ ಹತ್ರ ನಾಯಿ ತರ ಇವಳು ತಿರುಗ್ ನೋಡ್ಲಿ ಅಂತ ಬೇಡ್ಕೊಂತಿರ್ತೀಯ. ನೀನ್ ಅಜ್ಜಿ 3 ಮುಕ್ಳಿ ನಾನು ಅಂತ ಯಾವಾಗ ಹೇಳ್ತೀಯ? ನೋಡ್ರಿ, ಎಜುಕೇಶನ್ ಕಿಂತ ಸೋಷಿಯಲ್ ಮೀಡಿಯಾನೇ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಿದೆ ಚಿಕ್ಕ ಮಕ್ಳಿಗೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನೀವು ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಈ ಹುಡುಗಿ ಎಜುಕೇಶನ್ ಕಿಂತ ಇನ್ಸ್ಟಾಗ್ರಾಮ್ ರೀಲ್ಸ್ ನೇ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾಳಂತ. ಬೇರೆಯವರು ಇದೇ ತರ ಮಾಡಿ ಫೇಮಸ್ ಆಗ್ತಿದ್ದಾರೆ, ನಾನು ಅವ್ರ ತರ ಫೇಮಸ್ ಆಗ್ಬೇಕು ಅಂತ ಮಾಡ್ತಾ ಇದ್ದೋ ಇಲ್ಲ ತಿಳಿದೇ ತಪ್ಪು ಮಾಡ್ತಾ ಇತ್ತ ಗುರು ಈ ಹುಡುಗಿ? ಇವನ್ ಯಾರ್ ಗುರು? ಕಸ್ಬರ್ಗೆ ಏನ್ ಬಂದೈತ್ರಿ ಇವ್ರಿಗೆಲ್ಲ ದೊಡ್ಡ ರೋಗ. ಅವನೊಂದ್ ಫ್ಯಾಷನ್ ಅನ್ನೋ ಹೆಸರಾಗ ಹೇತ್ ಸಾರ್ಸ ಕುಂತ್ಬಿಟ್ಟಾರ ನೋಡ್ರಿ. ಇವನಿಗ್ ಬೇರೆ ಏನು ಸಿಗ್ಲೇ ಇಲ್ವಾ ಅಂತ ಉಟ್ಕೊಳಕ ಟಂಗಿನ ಗೇರಿಯಿಂದ ಮಾನ ಮುಚ್ಕೊಂಡನಲ್ಲ ಇವನು. ನಿನ್ನ ಅಕ್ಕನ್ ಕುರ್ಪಾಕದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ?
ಆಹಾ, ಇದೊಂದು ಕಮ್ಮಿ ಇತ್ತು ಕಣ, ಇದ್ನೂ ನೋಡ್ಬಿಟ್ಟು. ಈ ವಿಡಿಯೋ ನೋಡಿ ಕಾಡುತ್ತಿರುವ ಕಟ್ಟ ಕಡಿಯ ಪ್ರಶ್ನೆ, ಯಾಕೆ ಈ ಜ್ವಲ್ಲನ್ ಮಕ್ಕಳು ಬಟ್ಟೆ ಬಿಚ್ಕೊಂಡು ಕಾಮಿಶ್ ತರ ಬಿಹೇವ್ ಮಾಡ್ತವ್ರೆ, ಸಡೆ ತರ ನುಲಿತವ್ರೆ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರು ಪರ್ಸನಲ್ ಆಗಿ ಏನಾದ್ರೂ ಮಾಡ್ಕೊಳ್ಳಿ ಗುರು, ನಮ್ಗೆ ಯಾಕೆ. ಆದ್ರೆ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರಲ್ಲ ಗಂಡ್ಜಾತಿಗೆ ಅವಮಾನ ಮಾಡೋಕೆ. ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಮತ್ತೆ ಇದೇ ತರ ನೆಕ್ಸ್ಟ್ ಇನ್ನೇನೋ ಹೊಸದಾಗಿ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಫ್ರೆಂಡ್ಸ್, ಅಣ್ಣನ್ಗೂ ಮದ್ವೆ ಆಯ್ತು, ಅಕ್ಕನ್ಗೂ ಮದ್ವೆ ಆಯ್ತು, ನನ್ನ ತಂಗಿಗೂ ಮದ್ವೆ ಆಯ್ತು. ಫ್ರೆಂಡ್ಸ್, ಎಲ್ರಿಗೂ ಮದ್ವೆ ಆಯ್ತು. ಮನೇಲಿ ಎಲ್ರು ನನ್ ಕೇಳ್ತಾ ಇದಾರೆ, ನೀನ್ ಮದ್ವೆ ಮಾಡಕ್ ನನ್ ಕೈಯಿಂದ ಆಗ್ತಾ ಇಲ್ಲಮ್ಮ ಅಂತ. ಪ್ಲೀಸ್, ನನ್ನ ಇಷ್ಟಪಡೋಂಥವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ.